ನಾವೆಲ್ಲ ಸಿನಿಮಾ ಸೀರೀಸ್ಗಳಲ್ಲಿ ಜೈಲಲ್ಲಿರೋ ಕೈದಿಗಳು ಹೈ ಟೆಕ್ನಿಕ್ ಬಳಸಿ ಎಸ್ಕೇಪ್ ಆಗೋದನ್ನ ನೋಡಿರ್ತೀವಿ. ಇದನ್ನೆಲ್ಲ ನೋಡಿ ಓಹ್ ಹಿಂಗೂ ಎಸ್ಕೇಪ್ ಆಗಬಹುದಾ ಅಂತ ಬಾಯಿ ಮೇಲೆ ಬೆರಳಿಟ್ಕೊಂಡಿರ್ತೀವಿ. ಆದ್ರೆ ನಾವಿವತ್ತು ತೋರಿಸೋ ಕೈದಿಗಳು ಎಸ್ಕೇಪ್ ಆಗೋದ್ರಲ್ಲಿ PhD ಮಾಡಿದವರು. ಇವರು ಪರಾರಿಯಾಗೋಕೆ ಬಳಸಿರುವ ತಂತ್ರಗಳ ಮುಂದೆ ಸಿನಿಮಾ ಸ್ಟೈಲ್ಗಳು ಕೂಡ ಫೇಲ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ಖತರ್ನಾಕ್ ಕೈದಿಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅಲ್ಕೈಡ್ರೇಸ್ ಇದು ಅತ್ಯಂತ ಕಠಿಣ ಕಾನೂನುಗಳಿರುವಂತ ಜೈಲಿದು. ಈ ಜೈಲಿನಿಂದ ಪರಾರಿಯಾಗೋದು ಅದು ನಿಜಕ್ಕೂ ಸವಾಲಿನ ಕೆಲಸನೇ. ಯಾಕೆಂದ್ರೆ ಈ ಜೈಲನ್ನ ಸಾಮಾನ್ಯವಾದ ಜಾಗದಲ್ಲಿ ನಿರ್ಮಾಣ ಮಾಡಿರಲಿಲ್ಲ. ಇದನ್ನ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ಒಂದು ದ್ವೀಪದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ ಈ ಜೈಲಿನಿಂದ ಯಾರಾದರೂ ಎಸ್ಕೇಪ್ ಆದ್ರೂ ಅವರು ಆ ಜಾಗದಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜೈಲು ದಾಟಿದ್ರೂ ಮುಂದೆ ಇರೋ ಸಮುದ್ರ ದಾಟದು ಚಾಲೆಂಜ್ ಆಗಿತ್ತು. ಆದರೆ ಇಂಥ ಜೈಲಿನಲ್ಲಿ ಒಬ್ಬ ಚಾಣಾಕ್ಷ ಕೈದಿ ಇದ್ದ. ಅವನ ಹೆಸರು ಫ್ರಾಂಕ್ ಮಾರಿಸ್. ಅಮೆರಿಕದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಇವನು 100ರಲ್ಲಿ ಒಬ್ಬನು ಅಂತಾನೆ ಹೇಳ್ಬೋದು. ಇವನಿಗಿರೋ ಬುದ್ಧಿಗೆ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಇದೇ ಕಾರಣಕ್ಕೆ ಇವನು ಭದ್ರಕೋಟೆಯಂತಿದ್ದ ಸ್ಯಾನ್ ಫ್ರಾನ್ಸಿಸ್ಕೋ ಜೈಲಿನಿಂದ ಪರಾರಿಯಾಗಿ ಬಿಟ್ಟಿದ್ದ. ಇವನ ಜೊತೆ ಇವನ ಇಬ್ಬರು ಸಹೋದರರಾದ ಜಾನ್ ಆಂಗ್ಲಿನ್ ಮತ್ತು ಕ್ಲಾರೆನ್ಸ್ ಆಂಗ್ಲಿನ್ ಕೂಡ ಎಸ್ಕೇಪ್ ಆಗಿದ್ರು. ಈ ಮೂವರು ಒಂದೊಂದಾಗಿ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಪ್ಲಾನ್ ಮಾಸ್ಟರ್ ಮೈಂಡ್ ಫ್ರಾಂಕ್ ಮಾರಿಸ್. ಯಾಕೆಂದ್ರೆ ಇವನ್ನ ಬಿಟ್ರೆ ಇನ್ಯಾರು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಲು ಸಾಧ್ಯನೇ ಆಗ್ತಿರ್ಲಿಲ್ಲ. ಮೊದಲು ಮೋರಿಸ್ ಡ್ರಿಲ್ ವಿಡ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದ. ಆಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಸಹಾಯದಿಂದ ಡ್ರಿಲ್ಲಿಂಗ್ ಮಿಷನ್ ತರ ರೆಡಿ ಮಾಡಿದ್ದ. ಇದು ಅಷ್ಟೊಂದು ಪರಿಣಾಮಕಾರಿಯಾಗಿರದಿದ್ರೂ ಇವನ ಕೆಲಸಕ್ಕೆ ಸಹಾಯ ಮಾಡ್ತಿತ್ತು. ಈ ತರಹ ಯಾವುದಾದ್ರೂ ಒಂದು ವಸ್ತು ಜೈಲಿನಲ್ಲಿ ರೆಡಿ ಮಾಡಬೇಕು ಅಂದ್ರೆ ತಮಾಷೆ ಮಾತಾಗಿರಲಿಲ್ಲ. ಆದರೆ ಮೋರಿಸ್ ಈ ಕೆಲಸ ಮಾಡಿ ತೋರಿಸಿದ್ದ. ಮುಂದೆ ತನ್ನಿಬ್ಬರ ಸಹೋದರರಿಗೆ ಯಾವುದೇ ಆಯುಧ ಸಿಕ್ಕರೂ ಅದನ್ನೇ ಕಲೆಕ್ಟ್ ಮಾಡೋದಕ್ಕೆ ಹೇಳಿದ್ದ. ಇದನ್ನ ಮಾಡೋಕೆ ಇವರಿಗೆ ಬರೋಬ್ಬರಿ 6 ತಿಂಗಳು ಕಳೆದಿತ್ತು. ಇದರ ಜೊತೆ ಮೋರಿಸ್ ಪ್ರತಿದಿನ ಜೈಲಿನ ಗೋಡೆಯನ್ನ ಕೊರೆಯೋದಕ್ಕೆ ಶುರು ಮಾಡಿದ್ದ. ಆದರೆ ಗೋಡೆ ಕೊರೆಯುವ ವೇಳೆ ಸಿಕ್ಕಾಪಟ್ಟೆ ಶಬ್ದ ಬರ್ತಿತ್ತು. ಹೀಗಾಗಿ ಉಳಿದ ಕೈದಿಗಳು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರುವ ಟೈಮ್ನ ಕೊರೆಯುವ ಕೆಲಸಕ್ಕೆ ಇಟ್ಕೊಂಡ. ಇನ್ನೊಂದು ಏನಂದ್ರೆ ಕುರಿತಾ ಗೋಡೆ ಬಿದ್ರೆ ಹೇಗೆ ಅಂತ ಗೋಡೆಗೆ ಸಿಮೆಂಟ್ ಹಾಕಿ ಪ್ಲಾಸ್ಟ್ ಮಾಡ್ತಿದ್ದ. ಒಂದು ದಿನ ಇಡೀ ಗೋಡೆಯನ್ನೇ ಸಿಮೆಂಟ್ನಿಂದ ಪ್ಲಾಸ್ಟ್ ಮಾಡಲಾಗಿತ್ತು. ಇದೇ ದಿನ ಜೈಲಿನಿಂದ ಎಸ್ಕೇಪ್ ಆಗಬೇಕು ಅಂತ ಮೋರಿಸ್ ಅಂದುಕೊಂಡಿದ್ದ. ಆಮೇಲೆ ಪ್ಲಾಸ್ಟ್ ಮಾಡಿದ್ದ ಗೋಡೆಯನ್ನ ಒಡೆಯೋದಕ್ಕೆ ಶುರು ಮಾಡಿದ್ದ. ಈ ಗೋಡೆಯನ್ನ ಒಡೆದ ಬಳಿಕ ಮೋರಿಸ್ ಮತ್ತು ಆತನ ಸಹೋದರರು ಜೈಲಿನಿಂದ ಪರಾರಿಯಾಗುವಲ್ಲಿ ಸಕ್ಸಸ್ ಕಂಡಿದ್ರು. ಆದರೆ ಜೈಲಿನಿಂದ ಎಸ್ಕೇಪ್ ಆಗಿದ್ದ ಮೋರಿಸ್ ಸಹೋದರರು ಎಲ್ಲಿ ಹೋದ್ರು ಅನ್ನೋದು ಇಲ್ಲಿ ತನಕ ಪತ್ತೆಯಾಗಿಲ್ಲ. ಈ ವಿಡಿಯೋ ನೋಡ್ತಾ ನಿಮಗೆ ಥ್ರಿಲ್ ಆಗ್ತಿದೆ ಅಲ್ವಾ? ಹಾಗಾದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಗೆಳೆಯರೆ. 3 ಜನ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿರೋ ಕಹಾನಿ ಕೇಳಿದ್ರಿ. ಆದ್ರೆ ಈಗ ನಾವು ಹೇಳೋ ಕೈದಿ ಕೊಂಚ ಡಿಫರೆಂಟ್. ಹೌದು, ಹೆಸರು ರುಸ್ತು ಶಕ್ರೋಡಿನವ್. ಈತನನ್ನ ಕಳ್ಳತನದ ಆರೋಪದ ಮೇಲೆ ಜೈಲಿಗೆ ಹಾಕಲಾಗಿತ್ತು. ಜಸ್ಟ್ 25 ವರ್ಷ ಮಾತ್ರ. ಆದರೆ ಇವನ ದೇಹ ಮತ್ತು ಬುದ್ಧಿ ವಯಸ್ಸಿಗೆ ಮಿತಿಮೀರಿ ಬೆಳೆದಿತ್ತು. ಇದೇ ಕಾರಣಕ್ಕೆ ಇವನು ಜೈಲಿನಿಂದ ಯಾರು ಊಹಿಸಲು ಸಾಧ್ಯವಾಗದ ಐಡಿಯಾ ಮಾಡಿದ್ದ. ಇದನ್ನ ನಮ್ಮಂತ ನಾರ್ಮಲ್ ಜನ ಮಾಡೋಕೆ ಸಾಧ್ಯನೇ ಇಲ್ಲ. ಹೌದು, ಈ ರುಸ್ತು ಶಕ್ರೋಡಿನ್ ಜೈಲಿನಲ್ಲಿ ಊಟ ಕೊಡುವ ಸಂಧಿಯಿಂದ ಪರಾರಿಯಾಗಿ ಬಿಟ್ಟಿದ್ದ. ಅಸಲಿಗೆ ಈ ಸಂಧಿಯನ್ನ ಜೈಲಿನಲ್ಲಿರುವ ಕೈದಿಗಳಿಗೆ ಊಟ ಕೊಡೋದಕ್ಕೆ ಅಂತ ಬಳಸ್ತಾರೆ. ಆದರೆ ಇಂಥ ಸಂಧಿಯಿಂದ ಎಸ್ಕೇಪ್ ಆಗ್ತಾರೆ ಅಂದ್ರೆ ಅವರೆಂತ ಕ್ರಿಮಿನಲ್ ಇರಬಹುದು ಅಂತ ನೀವೇ ಲೆಕ್ಕ ಹಾಕಿ. ರುಸ್ತುಗೆ ಇಲ್ಲಿಂದ ಪರಾರಿಯಾಗೋಕೆ ಒಂದೇ ವಸ್ತು ಅಡ್ಡಿಯಾಗಿತ್ತು. ಅದೇನೆಂದ್ರೆ ಅವನು ಧರಿಸಿದ್ದ ಬಟ್ಟೆ. ಇದೇ ಕಾರಣಕ್ಕೆ ಮೈಮೇಲಿದ್ದ ಪೂರ್ತಿ ಬಟ್ಟೆಯನ್ನ ಕಳಚಿ ಬರೀ ಅಂಡರ್ವೇರ್ ನಲ್ಲಿ ರುಸ್ತು ಈ ಸಂಧಿ ಮೂಲಕ ಜೈಲಿನಿಂದ ಹೊರಗೆ ಬಂದಿದ್ದ. ಆಮೇಲೆ ಬಟ್ಟೆ ಹಾಕೊಂಡು ಏನೂ ಆಗಿಲ್ಲ ಅನ್ನೋ ಹಾಗೆ ಆರಾಮಾಗಿ ನಡ್ಕೊಂಡು ಹೋಗಿಬಿಟ್ಟಿದ್ದ. ಹಾಗಂತ ಜೈಲಿನಿಂದ ಹೊರಬರೋದಕ್ಕೆ ಇದೊಂದೇ ದಾರಿಯಲ್ಲ. ನಾರ್ತ್ ಕೊರಿಯಾದ ಜೈಲಿನಲ್ಲಿ ಬಂದಿಯಾಗಿದ್ದ ಜೋಯಿ ಗ್ಯಾಪ್ಕುಬ್ ಇವನೊಬ್ಬ ಯೋಗ ಮಾಸ್ಟರ್ ಆಗಿದ್ದ. ಕಳ್ಳತನದ ಆರೋಪದಲ್ಲಿ ಜೋಯಿನ್ನ ಜೈಲಲ್ಲಿಡಲಾಗಿತ್ತು. ಇವನ ದೇಹ ಅದೆಷ್ಟು ಸಪುರ ಆಗಿತ್ತು ಅಂದ್ರೆ ಇವನು ಕೂಡ ಇದೇ ಊಟ ನೀಡೋ ಸಂಧಿ ಮೂಲಕ ಎಸ್ಕೇಪ್ ಆಗುವಲ್ಲಿ ಸಕ್ಸಸ್ ಕಂಡಿದ್ದ. ಅದಕ್ಕೆ ಕಾರಣ ಒಂದು, ಅವನು ಇಡೀ ದೇಹಕ್ಕೆ ಎಣ್ಣೆ ಸವರಿಕೊಂಡಿದ್ದ. ಇನ್ನೊಂದು, ಮೊದಲಿನಿಂದಲೂ ಯೋಗದಿಂದ ದೇಹವನ್ನು ಕಂಟ್ರೋಲ್ನಲ್ಲಿಟ್ಕೊಂಡಿದ್ದ. ಇವೆರಡು ಜಾಯಿಗೆ ಜೈಲಿನಿಂದ ಪರಾರಿಯಾಗಲು ಸಹಕಾರಿಯಾಗಿತ್ತು.
ದುರಂತ ಏನಂದ್ರೆ ಇಲ್ಲಿಂದ ಎಸ್ಕೇಪ್ ಆದ 6 ದಿನದ ಬಳಿಕ ಜೋಯಿನ್ನ ವಾಪಸ್ ಅರೆಸ್ಟ್ ಮಾಡಲಾಗಿತ್ತು. ನೀವೇನಾದ್ರೂ ವೆಬ್ ಸೀರೀಸ್ ನೋಡೋರಾಗಿದ್ರೆ ನಿಮಗೆಲ್ಲ ಚಾಪೋ ಬಗ್ಗೆ ಗೊತ್ತೇ ಇರುತ್ತೆ. ಅದಕ್ಕೆ ದೊಡ್ಡ ಕಾರಣ ಇವನು ಜೈಲಿನಿಂದ ಪರಾರಿಯಾದ ಟೆಕ್ನಿಕ್. ಜುಲೈ 2015 ಆಗ ಚಾಪೋ ಮೆಕ್ಸಿಕೋದ ಜೈಲೊಂದರಲ್ಲಿ ಬಂದಿಯಾಗಿದ್ದ. ಈ ವೇಳೆ ಟಾಯ್ಲೆಟ್ ನಲ್ಲಿ ಜೋ ಹೆಚ್ಚು ಸಮಯ ಕಳೆಯುತ್ತಿದ್ದ. ಈ ವೇಳೆ ಹಾಡು ಕೂಡ ಆಡ್ತಿದ್ದ. ಆದ್ರೆ ಈ ವಿಚಾರದ ಬಗ್ಗೆ ಜೈಲಿನ ಅಧಿಕಾರಿಗಳು ಅಷ್ಟು ಗಮನ ಹರಿಸಿಲ್ಲ. ಆದ್ರೆ ಒಂದು ದಿನ ಜೈಲಿನ ಸಿಬ್ಬಂದಿ ಬಾತ್ರೂಮ್ನಲ್ಲಿ ಹೋಗಿ ನೋಡಿದ್ರೆ ಚಾಪೋ ಅಲ್ಲಿಲ್ಲ. ಎಲ್ಲಿಗೆ ಹೋದ ಅಂತ ನೋಡಿದ್ರೆ ಅಲ್ಲೊಂದು ಸುರಂಗ ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ಈ ಸುರಂಗದ ಮೂಲಕ ಚಾಪೋ ಒಂದು ಟನಲ್ ತಲುಪಿ ಆ ಟನಲ್ ನಿಂದ ಪರಾರಿಯಾಗಿ ಬಿಟ್ಟಿದ್ದ. ಅಲ್ಲಿಂದ ಚಾಪೋ ಎಲ್ಲೋದ ಅನ್ನೋದೇ ಗೊತ್ತಾಗಿರಲಿಲ್ಲ. ಹಾಗಂತ ಇದೇ ಮೊದಲ ಬಾರಿ ಏನು ಚಾಪೋ ಜೈಲಿನಿಂದ ಪರಾರಿಯಾಗಿರಲಿಲ್ಲ. ಈಗ ನಾವು ತೋರಿಸೋ ಕೈದಿ ಇವರೆಲ್ಲರಿಗಿಂತ ಪಕ್ಕಾ ಕ್ರಿಮಿನಲ್. ಈ ಕೈದಿ ಹೆಸರು ಯೋಶಿ ಶಿರಾತೋರಿ. ಇವನು ಜಪಾನ್ನಲ್ಲಿ ವಾಸವಿದ್ದ. ಇವನನ್ನ ಮರ್ಡರ್ ಮತ್ತು ರಾಬರಿ ಕೇಸ್ನಲ್ಲಿ ಓಮೋರಿ ಜೈಲಿನಲ್ಲಿಡಲಾಗಿತ್ತು. ಆದ್ರೆ ಅಲ್ಲಿಂದ ಯೋಶಿ ಆರಾಮಾಗಿ ಪರಾರಿಯಾಗಿದ್ದ. ಜೈಲಿನ ಬೀಗ ಮುರಿದು ಎಸ್ಕೇಪ್ ಆಗಿದ್ದ. ಇದೇ ರೀತಿ ಬೀಗ ಮುರಿದು ಕಳ್ಳತನ ಕೂಡ ಮಾಡ್ತಿದ್ದ. ಇನ್ನೊಂದು ಸಾರಿ ಬಂಧಿಸಿದಾಗ ಯೋಶಿಯನ್ನ ಅಕಿತಾ ಜೈಲಿನಲ್ಲಿಡಲಾಗಿತ್ತು. ಆದ್ರೆ ಅಲ್ಲೂ ಕೂಡ ಜೈಲಿನ ಗೋಡೆ ಏರಿ ಎಸ್ಕೇಪ್ ಆಗೋದಕ್ಕೆ ಯತ್ನಿಸುತ್ತಿದ್ದ. ಆದ್ರೆ ಒಂದು ದಿನ ಅದರಲ್ಲಿ ಫಲ ಕೂಡ ಕಂಡ. ಆದ್ರೆ ಮತ್ತೆ ಇವನು ಪೊಲೀಸರ ಬಲೆಗೆ ಬಿದ್ದಾಗ ಟೈಟ್ ಸೆಕ್ಯೂರಿಟಿ ಇರೋ ಜೈಲಿನಲ್ಲಿಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಹೀಗಾಗಿ ಯೋಶಿಯನ್ನ ಅಬಾಶಿರಿ ಜೈಲಿಗೆ ಹಾಕಲಾಗಿತ್ತು. ಈ ಜೈಲಿನಲ್ಲಿ ಒಂದು ಸಣ್ಣ ಸುರಂಗ ಇತ್ತು. ಇದೇ ಸುರಂಗದ ಮೂಲಕ ಯೋಶಿಗೆ ಊಟ ನೀಡಲಾಗ್ತಿತ್ತು. ಇದೊಂದು ಜಾಗ ಬಿಟ್ರೆ ಬೇರೆಲ್ಲೂ ಎಸ್ಕೇಪ್ ಆಗೋದಕ್ಕೆ ದಾರಿ ಇರಲಿಲ್ಲ. ವಿಚಿತ್ರ ಏನಂದ್ರೆ ಇದೇ ಸಣ್ಣ ಸುರಂಗದ ಮೂಲಕ ಯೋಶಿ ಎಸ್ಕೇಪ್ ಆಗಿದ್ದ. ದುರಂತ ಏನಂದ್ರೆ ಇದಕ್ಕಾಗಿ ಇವನು ತನ್ನ ಕೈಗಳನ್ನ ಸಹ ಡಿಸ್ಲೊಕೇಟ್ ಮಾಡಿಕೊಂಡಿದ್ದ. ನೀವೇ ಯೋಚನೆ ಮಾಡಿ ಇವನಂತ ಕ್ರಿಮಿನಲ್ ಅಂತ. ಆದ್ರೆ ಇವನ ಹಣೆ ಬರಹ ನೆಟ್ಟಗಿರದೆ ಕಾರಣ ಮತ್ತೆ ಸಿಕ್ಕಾಕೊಂಡು ಬಿಟ್ಟಿದ್ದ. ಈಗ ಇವನನ್ನ ಸೈಪುರ್ ಜೈಲಿನಲ್ಲಿ ಇಡಲಾಗಿತ್ತು. ಇವನ ಬಂದಿಖಾನೆ ಮುಂದೆ 6 ಜನರನ್ನ ಕಾಯೋದಕ್ಕೆ ಅಂತ ಇಡಲಾಗಿತ್ತು. ಆದ್ರೆ ಅಲ್ಲಿಂದಲೂ ಈ ಅಸಾಮಿ ಎಸ್ಕೇಪ್ ಆಗಿದ್ದ. ಸೊ ನೀವೀಗ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ಜೈಲಿನಿಂದ ಎಸ್ಕೇಪ್ ಆಗೋ ಯಾವ ಪ್ಲಾನ್ ಇಷ್ಟ ಆಯ್ತು ಅಂತ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.